ಇವ ಹೊಟ್ಟೆ ತುಂಬ ನಾಷ್ಟ ಆತ. ಅಡ್ಡಿ ಇಲ್ಲ ನೋಡು, ನನ್ನ ಸೊಸಿ ಚಲೋನ ಮಾಡ್ತಾಳೆ. ಮಸ್ತಾಗ ಇಡ್ಲಿ ಮಸ್ತಾಗಿದ್ದು ನೋಡು, ಹಳೇ ಮೆತ್ತಗ ಮಲ್ಲಿಗೆ ಹೂವಾಗಿದ್ವ ಆದಂಗಾಗಿದ್ವ. ಇವ ತಿಂದು ತಿಂದು ಬರಬ್ಬರಿ ಒಂದು 20-24 ಇಡ್ಲಿ ತಿನ್ನಿ ಮಸ್ತ ಹೊಟ್ಟೆ ಹೊಡೆಯಂಗೆ ತಿಂದುಬಿಟ್ಟು ನಾನು. ಅಡ್ಡಿ ಇಲ್ಲ, ಮಸ್ತಾಗಿತ್ತು. ಈಗ ಒಂದು 2 ಜಂಪ್ ನಿದ್ದೆ ಮಾಡಿದ್ನಿ ಅಂದ್ರೆ ಮಸ್ತಾಗತ್ತೆ ನೋಡಿ. ನೋಡು ಬಿಡಾಡಿ ಗಿಡಗಳೆಲ್ಲ ತಂದು ಹಚ್ಚಾಳ, ಎಷ್ಟು ಚಂದ ಬೆಳ್ಯಾಕತ್ತಾವ ನೋಡು. ಹಂಗೆ ಬೆಳ್ಯಾಕತ್ರ ಇವು ನನ್ನ ಹೊಟ್ಯಾಗ ಹಂಗೆ ಬೆಂಕಿ ಬೀಳ್ತೈತೆ ನೋಡು. ನಾ ಹಚ್ಚಿದ ಗಿಡ ಆದ್ರೆ ಒಂದು ಬೆಳೆಯಂಗಿಲ್ಲ, ಎಲ್ಲ ಒಣಗಿ ಹೋಗ್ಬಿಡ್ತಾವ. ಈಗ ಅಕ್ಕಿ ಹಚ್ಚಿದ್ವು ಆದ್ರೆ ನೋಡು ಎಷ್ಟು ಚಂದ ಬೆಳ್ಯಾಕತ್ತಾವ. ನೋಡಿದ್ನಂದ್ರೆ ಕಿತ್ತು ಒದ್ಬಿಡ್ಲೆ, ನಾನು ಅಷ್ಟು ತಲೆ ಕೆಡ್ತೈತಿ. ಈ ಕಡೆದು ಒಣಗ್ದಂಗೆ ಆಗೈತೆ ನೋಡು. ನೀರ ಹಾಕಿಲ್ಲ ಏನು ನೀರು ಹಾಕ್ಯಾಳ ಬಿಟ್ಟಾಳ, ನೀರು ಹಾಕಿರ್ತಾಳ ಬಿಡು. ಇವತ್ತು ನೋಡು ಸ್ವಲ್ಪ ಒಣಗ್ದಂಗೆ ಆಗೈತಿ, ಎಲ್ಲ ಒಣದ ಅನ್ಸಾತೈತಿ. ನಾನು ಯಾಕೆ ಹಾಕಕ್ಕೆ ಹೋಗ್ಲಿ, ಬೇಕಿದ್ರೆ ಅಕ್ಕಿ ಹಚ್ಕೊಂಡಾಳ, ಬೇಕಿದ್ರೆ ಬಂದು ಹಾಕ್ತಾಳೆ, ನನಗೇನು ಹರ್ಕತ್ ಬಿದ್ದೈತಿ. ನಮ್ಮ ಲಕ್ಷ್ಮಕ್ಕ ಇದ್ದಕ್ಕಿದ್ದಂಗೆ ಇಷ್ಟು ದಿನ ವಿಡಿಯೋ ಒಳಗೆ ಸಾಫ್ಟಾಗಿ ಮಾತಾಡ್ತಿದ್ಲ. ಇವತ್ತೇನ್ರಿಪ್ಪ ಹಿಂಗತ್ತಿ ಹುರ್ಕೊಳಕತ್ತಾಳ ಅಂತ ನಾತಿರೇನ್ರಿ? ಹೌದ್ರಿ, ಅತ್ತಿ ಸೊಸಿ ವಿಡಿಯೋ ಸ್ವಲ್ಪ ಮಾಡೋಣ ಅಂತೇಳಿ ಟ್ರೈ ಮಾಡತ್ತೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ದಾನ ಮರಿಬೇಡ್ರಿಪ್ಪ. ಮತ್ತು ಇನ್ನು ಮುಂದೆ ಭಾಳ ಕಾಮಿಡಿ ಐತಿ ಸೊಸಿ ಬಗ್ಗೆ. ಅತ್ತಿ ಏನಪ್ಪ ಅದ ನಾದ್ನಿ ಮತ್ತು ಅತ್ತಿ ಏನೆಲ್ಲ ಮಾತಾಡ್ತಾರೆ ಸೊಸ್ತಾರ ಬಗ್ಗೆ. ತಿಂದಿಲ್ಲ ಅಂತಾರೆ. ಇನ್ನೂ ಭಾಳ ಐತ್ರಿ, ಎಷ್ಟು ಸೊಸ್ತಾರ ಕೆಲಸ ಮಾಡಿ ಹಾಕಿದ್ರು ಏನು ಮಾಡೇ ಇಲ್ಲ ಅಂತಾರೆ. ಅದ್ರದ್ದೊಂದು ಸಣ್ಣ ತುಣುಕು ತೋರ್ಸೋಣ ಅಂತೇಳಿ ಟ್ರೈ ಮಾಡತ್ತೀನಿ ರೀ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತೈತಿ ಅಂತ ಅನ್ಕೊತೀನಿ. ನೋಡೋಣ್ರಿ, ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗ್ತೈತಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಾ ಇಲ್ಲ ಅಂತ ಹೇಳಿ. ಕೆಲವೊಬ್ರು ಅತ್ತಿಗಳೆಲ್ಲ ಇರ್ತಾರ್ರಿಪ್ಪ, ಕೆಲವೊಬ್ರು ನಾದ್ನಿಗಳು ಇರ್ತಾರೆ. ಎಲ್ಲರೂ ಹಿಂಗೆ ಇರ್ತಾರಂತ ನಾ ಹೇಳಂಗಿಲ್ಲ, ಕೆಲವೊಬ್ರು ಇರ್ತಾರ್ರಿಪ್ಪ ಕೆಲವೊಬ್ರು ಮನೆಯೊಳಗೆ. ನೋಡ್ರಿ, ನೋಡಿ ಹೆಂಗೆ ಅನ್ಸಿತ್ತು ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿರಿ. ನನಗೆ ಸುಮ್ಮನೆ ಕುಂದಿರ್ತೇನೆ ನೋಡ್ಲಾರ್ದಂಗೆ ನನಗೇನಾಗೋದೈತಿ. ಒಳಗೆ ಕೆಲಸ ಮಾಡಕತ್ತಾಳ ಏನ ಮಾಡ್ಕೊಳ್ಳಿ, ನನಗೆ ಎದಕ್ಕೆ ಬೇಕು. ಏನ ಲಕ್ಷ್ಮಕ್ಕ, ನಾಷ್ಟ ಇಷ್ಟ ಆಗೈತೇನ? ಕುಂತ್ಬಿಟ್ಟೆಲ್ಲ ಇವ ಹೊರಗೆ, ಮಸ್ತ್ ನಾಷ್ಟ ಆಗೈತೆ ಇಲ್ಲ? ಅಯ್ಯ ಬಾರ ಯವ್ವ ಜಯಕ್ಕ, ಅಯ್ಯ ಬಾರ ಯವ್ವ. ನಮ್ಮ ಮನ್ಯಾಗ ಈಕಿನ ಕಟ್ಕೊಂಡು ಬಂದಾಗಿಂದ ಅದಾಳಲ್ಲ ಯವ್ವ ನನ್ನ ಸೊಸಿ, ಆಕಿನ ಕಟ್ಕೊಂಡು ಬಂದಾಗಿಂದ ನೆಟ್ಟು ಒಂದಿನ ನಾಷ್ಟ ಗತಿ ಇಲ್ಲ ನನಗೆ, ಒಂದಿನ ಚಾ ಗತಿ ಇಲ್ಲ ನೋಡವ ನನಗೆ. ಇಷ್ಟೊತ್ತಾದರೂ ಇನ್ನೂ ಏನೂ ತಿಂದಿಲ್ಲ, ಒಂದು ಕಪ್ ಚಾನು ಮಾಡಿಕೊಡಕ್ಕಾಗಿಲ್ಲ ನೋಡಕ್ಕಿಗೆ. ಅದೆಂಥ ಮನಿತನದ ಬಾಳೆ ಮಾಡ್ತಾಳೆ ಏನು ದೇವ್ರಿಗೆ ಗೊತ್ತಾ. ಇನ್ನಾದ್ರೂ ಏನಿಲ್ಲ, ಅದು ಏನು ಮಾಡಕತ್ತಾಳೋ ಏನೋ. ನಾನಂತೂ ಬಾಯಿ ಸತ್ಯಕ್ಕೆ ಯವ್ವ ನಾ ಏನು ಹೇಳಕ್ಕೆ ಹೋಗಂಗಿಲ್ಲ ನೋಡಿ. ಯಾವಾಗಾರ ನಾಯಿ ಹಂಗೆ ತಂದು ಕೊಟ್ಟಾಗ ತಿಂತೇನಿ, ನಾಯಿ ಹಂಗೆ ತಿಂದು ಒಂದು ಮೂಲೆ ಬಿದ್ದಿರ್ತೇನೆ ನೋಡವ. ನಾನಂತೂ ಒಂದು ಮಾತು ಮಾತಾಡೋಕ್ಕಲ್ಲ ಸೊಸಿಗೆ. ನನ್ನಂಥ ಒಳ್ಳೆ ಸೊಸಿಗೆ ಇಂಥ ನನ್ನಂಥ ಒಳ್ಳೆ ಅತ್ತಿಗೆ ಇಂಥ ಕೆಟ್ಟ ಸೊಸಿ ಸಿಗಬಾರ್ದಾಗಿತ್ತ ಯವ್ವ. ಏನು ಮಾಡ್ತೀಯವ, ಪಡ್ಕೊಂಡು ಬರ್ಬೇಕು ನೋಡವ ಎಲ್ಲದಕ್ಕೂ. ಅದ ನನ್ನ ಮಗಳು ನೋಡು ಮನೆ ಒಳಗೆ ಮುಂಜಾನೆ ಆಗ್ತಿದ್ದಂಗೆ 5 ಗಂಟೆಗೆ ಅಂದರೆ ಎದ್ದು ಬಿಡ್ತಾಳವ. 5 ಗಂಟೆಗೆ ಎದ್ದು ಅಯ್ಯೋ ಅವ್ರ ಮಾವನ ಚಾಕರಿ ಮಾಡೋದೇನು ಮನ್ಯಾಗ. ಆಮೇಲೆ ಅವರು ವಾರ್ಗಿತ್ಯಾರ ಅವ್ರ ತಂಗಿಯಾರಿಗೆ ಎಷ್ಟು ಚಲೋ ನೋಡ್ಕೊಂಡು ಹೋಗ್ತಾಳೆ. ಒಬ್ಬರಿಗೆ ಒಂದು ಕೆಲಸ ಹಚ್ಚಂಗಿಲ್ಲ, ಇತ್ತಾಗ ಸರದು ಕುಂದ್ರ ಅನ್ನಂಗಿಲ್ಲ ನೋಡಕ್ಕಿ. ಅವರಾದ್ರೂ ಭಾಳ ಮರ್ಯಾದೆ ಕೊಡ್ತಾರೆ ನನ್ನ ಮಗಳಿಗೆ. ನನ್ನ ಮಗಳು ಮಾವನ್ನಾತು ಗಂಡನ್ನಾತು ಎಷ್ಟು ಚಲೋ ನೋಡ್ಕೊತಾಳೆ ಗೊತ್ತೇನಕ್ಕಿ. ಅಷ್ಟು ನನ್ನ ಮಗಳು ಹಂಗೆ ಈಗ ಏನು ಬಾಳೆ ಮಾಡಕ್ಕೆ ಬಂದಿತ್ತು ಈಕಿಗೆ. ಎಲ್ಲಿಕಿನ ತಂದು ಗಂಟಕ್ಕೊಂದೇ ಏನು. ನನ್ನ ಮಗ ಒಬ್ಬನ ಹಲ್ಕಟ್ಟು ಬಾಡ್ಯ ಒಮ್ಮೆ ನೋಡಿಕಿನ ಬೇಕಂತ ಕುಣಿದು ಮಾಡ್ಕೊಂಡು ಬಂದ. ಈಗ ನೋಡಯ್ಯವ ಒಂದು ಚಾಕು ಗತಿ ಇಲ್ಲ ನಮ್ಮ ಮನೆಯೊಳಗೆ. ಬಿಡಾಡಿ ದೇವತಿ ನಂಗೆ ತಿಂತಾಳ, ಎಲ್ಲ ಮಾಡ್ತಾಳ. ಮತ್ತು ಪಾಪ ಸೊಸಿ ಒಂದು ಹೆಸರಿಡ್ತಾಳ ಆಕೆ ಅಂತೇಳಿ ಕಿನ್ ಕಡೆಗೆ ಅದಾಳ. ಇಲ್ಲಂದ್ರೆ ಬರೋಬ್ಬರಿ ತಿವ್ದ ಬಿದ್ದಿರ ಮುದ್ಮುಳಿನಿ ಇಲ್ಲೇ ಅಂತೇಳಿ ಮಗನ ಕರ್ಕೊಂಡು ಇಷ್ಟೊತ್ತಿಗೆ ಬೇರೆ ಆಗ್ತಿದ್ಲ. ನಾವು ನೋಡಿರ್ಲೇನಕ್ಕಿ ಹೆಂಗೆ ಅದಾಳ ಏನಂತೇಳಿ. ತಿಂದಿಲ್ಲ ಅಂತ ಆಯ್ಕೆ ಬಾಯಾಗ ಹುಳ ಬೀಳ್ಬಾರ್ದು ಆಯ್ಕಿನ ಬಾಯಾಗ. ನೋಡೋಂತಡಿ ಇನ್ನೂ ಏನೇನು ಚಾಡ ಆಡ್ತಾಳ, ಆಡ್ಕೊಲಿ ಸೊಸಿದ. ಮಗಳು ಅಯ್ಯೋ ಮಗಳ ಗುಣಗಾನ ಕಚ್ಕೊಂತಾಳ ಹಂಗೆ. ಮಗಳದಿಕ್ಕಿ ನೋಡಿದ್ರಲ್ಲ ಈಕಿ ಹಂಗೆ 12 ಗಂಟೆ 11 ಗಂಟೆ ಇಷ್ಟೊತ್ತಿಗೆ ಎದ್ದಾಳ್ತಾಳ. ಅವ್ರ ಮಾವು ಬಂದು ಬಾಗ್ಲ ಬಾರಿಸೋ ಮಟ್ಟ ಎಚ್ಚರಾಗಂಗಿಲ್ಲ ಈ ಮೂಳಿಗೆ. ಮತ್ತು ಮಗಳದ್ದು ಕೊಚ್ಕೊಂತಾಳೆ. ಸಸಿ ಒಂದು ಮುಂಜಾನೆ ಆತಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಕೆಲಸ ಹಚ್ಚಲಾರ್ದಂಗೆ ಪಾಪ ಎಲ್ಲ ಮಾಡ್ಕೊಂಡು ಹೋಗ್ತೈತಿ. ನಾವು ನೋಡೋಂಗಿಲ್ಲೇನ. ಮತ್ತು ಮಾತಾಡ್ತಾಳ ತನ್ನ ಮಗಳದ್ದು ಹೆಂಗೆ ತನ್ನ ಸೊಸಿದು ಹೆಂಗೆ ಅನ್ನೋದು ನಾವು ನೋಡಿಬಿಟ್ಟೇವಿ. ಎಷ್ಟರ ಜಂಬ ಕೊಚ್ಕೊಂತಿದ್ದಾಳೆ ನೋಡಿಕ್ಕಿ. ನೋಡೋ
ತಡಿ ಇನ್ನ ಏನೇನು ಹೊಗಳ್ತಾಳ. ಹೌದು ಬಿಡ ಯವ್ವ ಲಕ್ಷ್ಮಕ್ಕ, ನಿನ್ನಂತ ಈಕಿ ಅತ್ತಿ ಸಿಗ್ಬೇಕಂದ್ರ ಏನೋ ಪುಣ್ಯನ ಮಾಡಿ ಬಂದಾಳವ. ನಿನ್ನಂತ ಅತ್ತಿಗೆ ಚಲೋ ನೋಡ್ಕೊಂಡು ಹೋಗೋ ಇದನ್ನಿಲ್ಲ ನೋಡವ ಹುಡುಗಿ ಕರೆನ. ಅದ್ರಾಗು ನಿನ್ನ ಮಗಳಿಗಾರ ಶಿಕ್ಷಣ ಕಲಿಸಿಯವ ನೀನು, ಅಂತಿಂತ ಶಿಕ್ಷಣ ಕಲಿಸಿಲ್ಲ ಬಿಡು. ಮತ್ತು ದೊಡ್ಡವ್ರಂದ್ರೆ ಹೆಂಗೆ ಮಾತಾಡ್ಬೇಕು, ಸಣ್ಣವ್ರಂದ್ರೆ ಹೆಂಗೆ ಮಾತಾಡ್ಬೇಕು, ಗಂಡನ ಮನೆಯಾಗ ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಎಷ್ಟೊತ್ತಿಗೆ ಮಕ್ಕೋಬೇಕು ಎಲ್ಲ ಗೊತ್ತೈತೆ ಬಿಡವ ನಿನ್ನ ಮಗಳಿಗೆ. ಹೂನ ಯವ್ವ, ಮತ್ತು ನಾವು ಹೆಂಗೆ ಕಲಿಸ್ತೇವಲ್ಲ ಹಂಗೆ ನಮ್ಮ ಮಕ್ಕಳು ಇರ್ತಾರೆ. ಏನು ಮಾಡ್ತೀಯ ನೋಡು, ನನಗೂ ಒಂದು ಹಠ ಇಸ್ಕೊಂಡೈತಿ ಬಂದು. ಬಾರೆ ಯವ್ವ, ನಂದು ಹೇಳಾಕತ್ರ ಮುಗಿಯೋದೇ ಇಲ್ಲ. ಬಾ ಒಂದಿಟ್ಟು ಎಲೆ ಅಡಿಕೆಗೆ ನೈತನತ ಇಲ್ಲೇ ಎಲೆ ಅಡಿಕೆ ಯಾರು ತಿನ್ನೋಣ ಅಂತ. ಅಯ್ಯ ಯವ್ವ, ನಾ ಎಲೆ ಅಡಿಕೆ ಚೀಲ ಮನ್ಯಾಗ ಬಿಟ್ಟು ಬಂದೇನಲ್ಲ ಯವ್ವ. ನಾನು ಇಲ್ಲಿ ಶಟ್ರಂಗಡಿಗೆ ಬಂದಿದ್ನೆ, ಬಂದು ಒಂದಿಟ್ಟು ಚಾಪಡಿ ಕಲೆಗಿತ್ತೆ ಯವ್ವ, ತೊಗೊಂಡು ಹೋಗೋಣ ಅಂತ ಬಂದಿದ್ನಿ. ನನ್ನ ಸೊಸಿ ದೋಸೆ ಮಾಡಿದ್ಲಾ, ಅದಕ್ಕೆ ಒಂದಿಟ್ಟು ದೋಸೆ ಜೊತೆಗೆ ಚಾನು ಕೊಟ್ಟು ಬಿಡವ ಅಂತಂದೆ. ಹಿಂಗಾಗಿ ಅತ್ತಿ ಚಾಪಡಿ ಕಲೆಗಿತ್ರಿ, ಚಾಪಡಿ ಯಾರ ತಂದು ಕೊಡ್ರಿ ಅಂತಂದ್ಲ. ಅದಕ್ಕಂತಲೇ ಇಲ್ಲಿ ಚಾಪಡಿ ತೊಗೊಂಡು ಹೋಗಕ್ಕಂತ ಬಂದಿದ್ದೀನಿ ನೋಡವ. ಬರ್ತೀನಿ ಮತ್ತು ಬರ್ತೀನಿ ತಗೋ, ನಾ ಆಮೇಲೆ ಬರ್ತೀನಿ ಅಂತ. ಬೇಕಿದ್ರೆ ಆಮೇಲೆ ಬಂದು ಎಲೆ ಅಡಿಕೆ ಇಟ್ಕೊಂಡು ಬರ್ತೇನೆ, ಅವಾಗ ತಿನ್ಕೊಂತ ಕುಂದ್ರೋಣಂತ. ಹೌದನ ನೋಡವ, ನಿನ್ನ ಸೊಸಿ ದೋಸೆ ಇಡ್ಲಿ ಪಡ್ಡು ಇಂಥದ್ದೆಲ್ಲ ಮಾಡ್ತಾಳೆ ನಮ್ಮ ಮನೆಯೊಳಗೆ. ಅದೊಂದು ಅನ್ನ ಸಾರು ಬಿಟ್ರೆ, ಪುಟ್ಕೋಸಿ ಅನ್ನ ಸಾರು ಬಿಟ್ಟು ಮತ್ತೊಂದು ಏನು ಗತಿ ಇರಂಗಿಲ್ಲ ಯವ್ವ ನಮ್ಮ ಮನೆಯೊಳಗೆ. ನಮ್ಮ ಮನೇನ ನೋಡಿಬಿಟ್ಟು ಅಂದ್ರೆ ಮುಗಿದೋತ್ ಬಿಡು. ಹಂಗೆ ಬಿಡ ಯವ್ವ, ಒಬ್ಬೊಬ್ರು ಇರ್ತಾರ ಏನು ಮಾಡಕ್ಕೆ ಬರ್ತೈತಿ ಅಂತವ್ರಿಗೆ. ಹೌದಿಲ್ಲ, ಬರ್ತೀನಿ ತಗೋ ನಾನು. ಬಿಡಾಡಿ, ನನಗೆ ಗೊತ್ತಿಲ್ಲನೇ ಐತಿದ. ನನ್ನ ಸೊಸಿ ದೋಸೆ ಮಾಡ್ಯಾಳ ಅಂತೇಳಿ ಬಂದು ಹೇಳೋಗಕ್ಕೆ ಬಂದಾಳಿಲ್ಲ. ಊರು ಬಗ್ಗು ನನ್ನ ಸೊಸಿನೂ ಮಾಡ್ಯಾಳ ಹೋಗುದು ಇಡ್ಲಿ. ಹೌದ, ನಂಗೆ 24 ಇಡ್ಲಿ ತಿಂದು ಬಂದಾಗ ಕುಂತೇನಿಲ್ಲ. ಸುಮ್ಮನೆ ಆಕಿ ಹೆಸರು ಇದಕ್ಕೆ ನಾವು ತರ್ಬೇಕು. ಸೊಸ್ತಾರ ಹೆಸರು ಯಾವತ್ತಿದ್ರೂ ನಾವು ತಂದು ನಾಯಿಗಳವ್ರು. ಹೌದಿಲ್ಲ, ಅವ್ರ ಹೆಸರೆಲ್ಲ ಬೆಳೆಸಬಾರ್ದಿನ್ನ ನಮ್ಮ ಮಕ್ಕಳ ಹೆಸರು ಬೆಳಿಬೇಕು ನೋಡು. ನಾವು ಹೆಣ್ಮಕ್ಳ ಹೆಸರು ಬೆಳಿಬೇಕು. ಇವೇನಿವು ಸೊಸ್ತಾರ ಮೂಳುಗಳು, ಇವೇನು ನಮ್ಗೆ ನೋಡ್ತಾವ ಬಿಡ್ತಾವ, ಏನು ಮಾಡ್ತಾವ ಇವು? ಯಾಕೆ ಏನ 2-3 ದಿನ ಆಯ್ತು ನನ್ನ ಮಗಳಿಗೆ ಫೋನ್ ಹಚ್ಚಿ ಮಾತಾಡೇ ಇಲ್ಲ. ತಡಿ, ಯಾಕೆ ನನ್ನ ಕೂಸುನು ನನಗೆ ಫೋನ್ ಹಚ್ಚಿಲ್ಲ. ಮಾತಾಡ್ತೇನೆ. ಹಲೋ, ಹಾಂ ಯವ್ವ, ನಾನು ನಿಮ್ಮ ಅವ್ವ ಮಾತಾಡತ್ತೀನಿ. ಹೇಳ್ತೇವ, ಗೊತ್ತೈತೆ, ನಂಬರ್ ಸೇವ್ ಐತೆ ನಿಂದು ನನ್ನ ಕಡೆಗೆ. ಯಾಕೆ ಮಗಳ, ಯಾಕೆ ಈಗ ಎದ್ದಂಗೆ ಕಾಣ್ತೈತಲ್ಲ, ಯಾಕೆ ಆಕಳ ಸಾಕತ್ತಿ? ಎದ್ದಿಲ್ಲ ನಿನ್ನ? ಯಾಕೆ ಆರಾಮದಿ ಇಲ್ಲ ಯವ್ವ ನೀನು? ಹಾಂ ಯವ್ವ, ಆರಾಮದೇನು ಬಿಡ್ಬೆ, ಯಾಕೆ ಎಚ್ಚರನ ಆಗಿಲ್ಲ. ಅದಕ್ಕೆ ಈಗ ನಿಂದು ಫೋನ್ ಬರಾಕತ್ತಿತ್ತಲ್ಲ, ಇದು ಯಾರ್ದಪ್ಪ ಅಂತೇಳಿ ಈಗ ಎಚ್ಚರ ಆತು ನೋಡ್ಬೆ, ಈಗ ಎದ್ದೇಳ್ಬೇಕು. ಅಯ್ಯ ನಿನ್ನ ಹುಡುಗಿ, ಹೌದನ? ಪಾಪ ಕೆಲಸ ಮಾಡಿ ಸುಸ್ತಾಗಿತ್ತ ಏನೋ ನನ್ನ ಮಗಳಿಗೆ. ಅಲ್ಲ, ತೀರಾ 11 ಗಂಟೆ ಆಗೈತಿ, ಒಂದಿಟ್ಟು ಏನಾರ ತಿಂದು ಮತ್ತೆ ಮಕ್ಕೋಬೇಕಿಲ್ಲ ಯವ್ವ? ಹೇ ಯವ್ವ, ಏನು ಕೆಲಸ ಬಿಡ ಯವ್ವ, ಅದ ಒಂದಿಟ್ಟು ಅನ್ನ ಸಾರು ಮಾಡಿಟ್ಟಿರ್ತೀನಿ. ನಾನಿಬ್ರು ಹೊರಗಿತ್ತಾರ ಅದಾರಲ್ಲ ಯವ್ವ, ಅವ್ರಿಗೆ ಒಂದೊಂದು ಕೆಲಸ ವಹಿಸ್ಬಿಟ್ಟೆ ನೋಡಿ. ನಾನು ಕೆಲಸ ಮಾಡೋಕ್ಕೆಲ್ಲ ಬಿಡ ಯವ್ವ, ನಾ ಎಲ್ಲಿ ಮಾಡಕ್ಕೆ ಹೋಗ್ಲಿ? ಅಡುಗೆದೊಂದು ಮಾಡ್ತೇನೆ ನೋಡು, ಅದು ಆಯ್ತು ಕುಂತು ಹೆಚ್ಚು ಕೊಡ್ತಾರ. ಹೋಗಿ ನಿಂತು ಹಿಂಗೆ ಮಾಡಿ ತಿರುವುದಾಗ ಮಾಡ್ತೀನಿ. ರೊಟ್ಟಿ ಪಟ್ಟಿ ಚಪಾತಿ ಗಿಪಾತಿ ಮಾಡಕ್ಕೆ ಹೋಗೋದಿಲ್ಲ ಯವ್ವ. ನನಗೆ ಮೊದಲ ಬೇಸರ ಆಗ್ತೈತೆ, ಕಡೆಯಲ್ಲಿ ಮಾಡ್ಕೊಂಡು ಕುಂದ್ರು ಇವಕ್ಕೂ ಮಾಡಿ ಹಾಕ್ಬೇಕೇನು? ನನಗೆ ನಿಂತು ಅಲ್ಲಿ ಮಾಡೋದು ಹೇಳಿ ನೀನು. ಅದೇ ಯವ್ವ, ಬೇಕಿದ್ರೆ ತಿಂತಾವ, ಅನ್ನ ಸಾರು ಕುದಿಸಿಡ್ತೀನಿ. ನೀ ನಾಷ್ಟಾಗ ಇಷ್ಟ ಮಾಡಿದಿ ಇಲ್ಲಿ ಬೇವ? ಹೌದನ? ಸೊಕ್ಕು ಮುರಿಲಿ ತಗೋ ಅವ್ರದ್ದು. ನೀನು ಯಾಕೆ ಚಲೋದು ಮಾಡಿ ಹಾಕ್ತಿ? ಚಲೋದು ಮಾಡಿ ಹಾಕಕ್ಕೆ ಹೋಗ್ಬೇಡ ಅವ್ರಿಗೆ, ಹಂಗೆ ಬೀಳಿ ಅವ್ರು ತಿನ್ನಲಿ ಅನ್ನ ಸಾರ ಮನೆಯಾಗ ಇದ್ದಿದ್ದು. ನನ್ನ ಮಗಳು ಯಾಕೆ ಮೈ ಬಗ್ಗಿಸಿ ಅಷ್ಟೆಲ್ಲ ಚಲೋ ಅಡುಗೆ ಮಾಡಿ ಅವ್ರಿಗೆ ಹಾಕ್ಬೇಕು? ತಿಂತಾರೆ ತಗೋ, ಅದ ಅನ್ನ ಸಾರನ ತಿನ್ನಲಿ. ಈಕಿದು ಏನು ಕೇಳ್ತೀಯ ಯವ್ವ? ಈಕಿದು ಪಾರ್ಪತ್ಯನ ಈಕಿದು ನಡೆದಿರ್ತೈತೆ ಮನೆ ಒಳಗೆ. ಏನು ನಾ ಏನಾರ ಅಂತೇನೆ, ಏನು ಗಂಡು ಬಿಡ ಯವ್ವ. ಗಂಡು ಕುಂದ್ರಂದ್ರೆ ಹೆಂಡ್ತಿ ಕುಂದ್ರತಾನು, ನಿಂದ್ರತಾನು. ಸೆರಗಿ ಹಿಡ್ಕೊಂಡು ಇನ್ನಿಂದ ಅಡ್ಡಾಡ್ತಾನವ. ಏನು ಮಾಡಾಕಿ ತಿಂತಾನ, ಮಾಡಿ ಹಾಕ್ಲಿಲ್ಲ ಅಂದ್ರೆ ಅದಕ್ಕೂ ಸಯ್ಯೇ ಇರಲಿ, ಆರಾಮಿರು ನೀ ಅಂತ ಅನ್ಕೊಂಡಂತಾನ. ನಮ್ಮನ್ನು ನೋಡ್ತಾರ ಇವ್ರು ಎಲ್ಲಾರ. ಇಷ್ಟೊತ್ತಾದರೂ ಇನ್ನೂ ಒಂದು ಕಪ್ ಚಹಾ ಮಾಡಾಕಿಲ್ಲ ನೋಡವ ನನಗೆ. ಏನು ಮಾಡ್ತಿ ನನ್ನ ಮಗಳ? ನಿನ್ನ ಕಡೆಗಿದ್ರೆ ನೀ ನನಗೇನೂ ಕಮ್ಮಿ ಮಾಡೋಂಗಿಲ್ಲ ಯವ್ವ. ಇಲ್ಲಿ ನೋಡು, ಒಂದು ಚಹಾ ಸತಿಗಿನೂ ನಾನು ಇಷ್ಟೊತ್ತು ಕಾಯ್ಕೊಂತ ಕುಂದಿರ್ಬೇಕು. ಏನು ಮಾಡ್ತಿ? ಇನ್ನೂ ಒಂದು ನಾಷ್ಟ ಇಲ್ಲ, ಒಂದು ಏನಿಲ್ಲ. ಅಲ್ಲಿ ಬೇ ಅದೆಂತ ಮಂತನ ಬಾಳೆ ಮಾಡ್ಕೊಂಡು ಹೋಗ್ತಾಳಿಕಿ. ತೀರಾ ಮನೆ ಸೊಸಿಯಾಗಿ ಮುಂಜಾನೆ ಎದ್ದು ಅತ್ತಿಗೆ ನಾಷ್ಟ ಗಿಷ್ಟ ಎಲ್ಲ ಮಾಡಿ ಕೊಡಕ್ಕೆ ಬರಂಗಿಲ್ಲ ನಕ್ಕಿಗೆ. ಭಾರಿ ಅದ ಬಿಡವ, ಒದ್ದು ಹೊರಗೆ ಹಾಕಿನ ಬರೋಬ್ಬರಿ ಗೊತ್ತಾಗ್ತೈತೆ ಅವಾಗ ಬಣ್ಣ ಏನನ್ನೋದು.
ಭಾರಿ ಸವಲತ್ತು ಬಿಟ್ಟು ಬಿಡವ ನಿನ್ನ ಸೊಸಿಗೆ. ಏನು ಮಾಡ್ತಿ ತಗೋರವ, ನಾನು ಪಡ್ಕೊಂಡು ಬಂದೀನಿ. ಎಲ್ಲರೂ ನಿನ್ನಂಗೆ ಒಳ್ಳೆಯವ್ರು ಇರಬೇಕಲ್ಲವ. ಹಾಂ, ಏನು ಮಾಡ್ತಿ? ಬಾರ್ಬೇವ ನನ್ನ ಕಡೆಗಾರ ಬಾ, ನನ್ನ ಕಡೆಗಾರ ಇರು ಬಾ. ನಾನು ನಿನಗೆ ಅಂಗೈನಾಗ ಹಿಡ್ದು ನೋಡ್ಕೊತೀನಿ ಅವ್ವ. ನೀನು ನನ್ನ ಕಡೆಗಾರ ಬಾ. ಏನು ಮಾಡ್ತೀಯವ, ಬರೋಣಂತೇನಿ. ಈ ಕೆಲಸ ಒಂದು ಸೂಟಿ ಕೊಡೋಂಗಿಲ್ಲ, ಏನಿಲ್ಲ. ನೋಡೋಣ ತಗೋರ ನನ್ನ ಮಗಳ ಕೆಲ್ಸಕ್ಕೆ ಒಂದು 15 ದಿನ ಸೂಟಿ ಹೇಳ್ಕೊಂಡು ಬರೋದಾದ್ರೆ ಬರ್ತೇನೆ ನಿನ್ನ ಕಡೆಗೆ. ನನಗೂ ಸಾಕಾಗ್ಬಿಟ್ಟೈತವ ನನಗೆ ಮನ್ಯಾಗ ಕರೆನ. ಯಾಕೆ ಬೇವ, ನೀ ಏನು ಕೆಲಸ ಅದು ಮಾಡ್ತೀಯನ? ಹಾಂ, ಕೆಲಸ ಮಾಡ್ಕೊಡಕ್ಕೆ ಹೋಗ್ಬೇಡ. ಅಕ್ಕಿಗೆ ಬೇಕಿದ್ರೆ ಎದ್ದು ಮಾಡ್ಕೋತಾಳ, ನೀ ಎದಕ್ಕೆ ಮಾಡ್ಕೊಡಕ್ಕೆ ಹೋಗ್ತಿ? ಇಲ್ಲ ಯವ್ವ, ನಾ ಎಲ್ಲಿ ಕೆಲಸ ಮಾಡಕ್ಕೆ ಹೋಗ್ಲೇ ಯವ್ವ. ಆಕಿ ಬಿದ್ದು ಉಳ್ಳಾಡಿ ಸಾಯಕತ್ರು ಎದ್ದು ಇತ್ತಾಗಿನ ಕಡ್ಡಿ ಇತ್ತಾಗಿಡಂಗಿಲ್ಲ. ನಾನು ಆರಾಮ್ TV ನೋಡ್ಕೊಂತ ಮಕ್ಕೊಂಡಿರ್ತೀನಿ. ನಾ ಎಲ್ಲಿದ್ದು ಮಾಡ್ಕೊಡಕ್ಕೆ ಹೋಗ್ಲಿ? ಅಕ್ಕಿ ಕೆಲಸ ಬೇಕಿದ್ರೆ ಎದ್ದು ಮಾಡ್ಕೋತಾಳ. ಆಕಿ ಮನೆ ಬಾಳೆ ಅಕ್ಕಿ. ನಾನು ಎದಕ್ಕೆ ಮಾಡ್ಕೊಡಕ್ಕೆ ಹೋಗ್ಲಿ? ನನಗೇನು ಹರ್ಕತ್ ಬಿದ್ದೈತೆ ಯವ್ವ ಮಾಡ್ಕೊಡಕ್ಕೆ? ಆರಾಮಿಲ್ದಾಗ 2 ದಿನದ ಬಾಂಡೆ ಇಟ್ಟಿರ್ತಾಳೆ ಆಕಿ. ಎದ್ದೋಗಿ ಒಂದು ಬಾಂಡೆ ತಿಕ್ಕಂಗಿಲ್ಲ ಬಿಡು. ನಾನು ಬೇಕಿದ್ರೆ ಮಾಡ್ಕೊಲ್ಲಿ, ಸಾಕಾದ್ರೆ ಬಿಡ್ಕೊಲ್ಲಿ ಅಂತೇಳಿ ಮಾಡಿಟ್ಟದಾಗ ಆರಾಮ್ ಕುಂತ ಹೋಗಿ ಹಾಕೊಂಡು ತಿಂತೇನೆ ನಾನು. ಹಂಗೆ ಮಾಡ್ಯವ ನೀ ಎದಕ್ಕೆ ಮಾಡಕ್ಕೆ ಹೋಗ್ತಿ? ಬೇಕಿದ್ರೆ ಮಾಡ್ಕೊತ ಅದ ಪುಟ್ಕೋಸಿ ಅನ್ನ ಸಾರು ಮಾಡಿ ಹಾಕಕ್ಕೆ ಇಷ್ಟೆಲ್ಲ ದಿಮಾಕ ಮಾಡ್ತಾಳೆ ಆಕಿ. ಮಾಡಕ್ಕೆ ಹೋಗ್ಬೇಡ ಅಕ್ಕಿಗೆ. ಆಯ್ತು ತಗೋರವ, ಮತ್ತೆ ಇಲ್ಲೇ ಇರ್ತಾಳೆ ಆಕಿ. ಮತ್ತೆ ಕೇಳಿಸ್ಕೊಂಡಾಳ. ಆಯ್ತು ತಗೋ, ಇಡ್ತೇನೆ ನಾ. ಮತ್ತೆ ಇದು ನಿನ್ಗೆ ಕೆಲ್ಸದ ಮೇಲೆ ಒಂದು 4 ದಿನ ಸೂಟಿ ಹೇಳ್ಕೊಂಡು ಅಲ್ಲಿ ಬರ್ತೇನಲ್ಲ, ಅವಾಗ ನಾ ಎಲ್ಲ ಹೇಳ್ತೀನಿ ತಗೋ, ಏನೇನು ಮಾಡ್ತಾಳೆ ಏನೇನಿಲ್ಲ ಅಂತ ಅನ್ನೋದು. ಆಯ್ತು ತಗೋ ಬೇವ, ಇಡಂಗಿದ್ರ ನೀ ಚಲೋತನ ಊಟ ಗಿಟ ಮಾಡ್ಕೊಂತ ಇರವ ನೀನು. ಮತ್ತು ನೀ ಹಂಗೆ ಇರಕ್ಕೆ ಹೋಗ್ಬೇಡ. ಇಲ್ಲಿ ನನಗೂ ಜೀವ ನೆನೆಸ್ತೈತೆ ನೋಡಿ ನಿಂದ. ಏನು, ನಾನು ಈಗ ಎದ್ದು ಒಂದಿಟ್ಟು ನೋಡ್ತೇನವ. ಏನಾರ ಅದ ನಿನ್ನಿದ ಅನ್ನ ಐತೆ, ಸಾರೈತೆ, ಅದ್ರ ಮೇಲೆ ಬಿಟ್ಟು ಬಿಡ್ತೀನಿ. ಎಲ್ಲಿ ನಾಷ್ಟ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಲಿ, ಎಲ್ಲಿ ಮಾಡಿ ಹಾಕಕ್ಕೆ ಹೋಗ್ಲಿ ನಾನು. ಆಯ್ತು, ನಾನು ಇಡ್ತೇನಂತ ಬೇಸರಾಗೈತಿ. ಆಯ್ತು ತಗೋರ ನನ್ನ ಮಗಳ, ಇಡೀನಿ. ಮ್ಯಾಲೆ ಬಿದ್ದೀನಿ, ಏನೂ ಮಾಡಕ್ಕೆ ಹೋಗ್ಬೇಡ. ಬೇಕಿದ್ರೆ ಎದ್ದು ಮಾಡ್ಕೋತಾವು. ನೀನು ಎದಕ್ಕೆ ಮಾಡಕ್ಕೆ ಹೋಗ್ತಿ? ನಿನಗೆ ಬೇಕಂದ್ರೆ ಒಂದಿಟ್ಟು ಹೊರಗಿನ ಏನಾರು ತರ್ಸ್ಕೊಂಡು ತಿಂದು ಆರಾಮಿರ ನನ್ನ ಮಗಳ ನೀನು. ಆಯ್ತು ತಗೋಬೇ, ಇಡ್ತೇನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಏನೋ ಒಂದು ಸಣ್ಣದಾಗಿ ವಿಡಿಯೋ ಮಾಡಬೇಕಂತ ಅನಿಸಿತ್ರಿ ಅತ್ತಿ ಸೊಸಿದ. ಸೊ ಮಾಡಿದ್ನಿ. ಬಹಳ ಕಡೆಗೆಲ್ಲ ನಾವು ನೋಡಿರ್ತೀವಿ, ಆಮೇಲೆ ಕೇಳಿರ್ತೀವಿ ಒಂದು ಸೊಸಿನ ಯಾವ ಥರ ಕೀಳಾಗಿ ನೋಡ್ಬೋದು. ಒಂದು ಅತ್ತಿ ಅದಕ್ಕೆ, ಆಮೇಲೆ ಒಂದು ನಾದ್ನಿ ಅದಕ್ಕೆ ಅಂತೇಳಿ. ಸೊ ಸಣ್ಣದಾಗಿ ಅಷ್ಟೇ ತೋರಿಸ್ತೀನಿ. ಇನ್ನು ಫುಲ್ಲು ಡೀಟೇಲಾಗಿ ಮಾಡೋಕತ್ರ ಇನ್ನೂ ಭಾಳ ಐತ್ರಿ. ಅಷ್ಟೇ ಸಣ್ಣದಾಗಿ ಮಾಡಿ ತೋರಿಸ್ತೀನಿ. ಎಷ್ಟರ ಮಟ್ಟಿಗೆ ಒಂದು ಸೊಸೆನ ಎಷ್ಟು ಮಾಡಿ ಹಾಕಿದ್ರು, ಏನು ಮಾಡಿ ಹಾಕಿದ್ರು ಒಟ್ಟು ನೆನೆಸಲ್ಲ. ಆಮೇಲೆ ಮಗಳಿಗೊಂಥರ ನೋಡೋದು, ಸೊಸೆಗೊಂಥರ ನೋಡೋದು. ಈಗಿನ ಕಾಲದಾಗೂ ಭಾಳ ಜನ ಅದಾರ್ರಿ. ಇನ್ನೂ ಆ ಜನ ಜಾಸ್ತಿ ಹಾಕ್ಕೊತಾನೆ ಹೊಂಟಾರ ಹೊರತು ಇನ್ನೂ ಕಮ್ಮಿ ಆಗಕತ್ತಿಲ್ಲ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆ್ಯಂಡ್ ಮತ್ತು ಯಾವ ಥರ ಎಲ್ಲ ವಿಡಿಯೋಸ್ ಬೇಕು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಸಿಗ್ತೀನಿ ರೀ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.